ಓಂ ಅಥಾತೋ ಬ್ರಹ್ಮಜಿಜ್ಞಾಸ ಓಂ ಓಂ ಜನ್ಮಾದ್ಯಸ್ಯೇತಃ ಓಂ ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀರ್ಯತ್ರ ರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರಿಂಖಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ ದೇಹೇಂದ್ರಿಯ ಪ್ರಾಣಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿ ಸೂತ್ರಂ ಮಹಾನುಚ್ಯುರುದೇಹಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರದ್ವೀಷಶತ್ರುತ್ಮಕಸ್ಯ ವಿಷ್ಣೋಃ ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ ಆಕಾಶನಾಮ ವಿಘ್ನೇಶಃ ವಾಯುಶ್ಚಾಕಾಶಕ ಸ್ಮೃತಃ ಆಕಾಶ ಇತಿ ಲಕ್ಷ್ಮೀಶ್ಚ ತಥಾಕಾಶೋ ಹರಿಸ್ವಯಂ ಹರೇಸ್ತು ಪ್ರತಿಮಾ ಪ್ರಾಜ್ಞಾಃ ತತ್ರಸ್ಥಃ ಕೇಶವ ಸ್ವಯಂ ದದಾತಿ ಜ್ಞಾನವಿಶೇಷಃ ಪರಮಾತ್ಮ ಸ್ವಯಂ ವಿಭುಃ ಶ್ರೀಮತ್ಸುಧಾದ್ಭುತಾಂಬೋಧಿ ವಿಕ್ರೀಡನ ವಿಚಕ್ಷಣಾನ್ ವಾಕ್ಯಾರ್ಥಚಂದ್ರಿಕಾಕಾರಾನ್ ವಿದ್ಯಾಧೀಶ ಗುರೂನ್ ಭಜೆ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ಶ್ರೀ ಸತ್ಯವರ ದುಗ್ಧಾಬ್ಧೇಃ ಉತ್ಥಿತಾ ಜಗತೀತಲೆ ಸುಧಾಶ್ರೀ ಸತ್ಯಧರ್ಮಾಖ್ಯ ಪಾವಯೇತ್ ಸ್ಮರತಃ ಸತಃ ವೇದೇಶ ಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರ ಗುರೂನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಸ್ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ ಶ್ರೀಮಧ್ವಸನ್ಮತ ಪಯೋನಿಧಿ ಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥ ಮುನಿರಾಣ್ ಮುದಮಾತನೋತು ಆಸೇತೋ ರಾತುಷಾರಾದ್ರೇಃ ಯೋ ದಿಶೋ ಜಿತವಾನ್ ಮುಹುಃ ಸತ್ಯಧ್ಯಾನಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ ಪ್ರಾವೋಚದ್ಯೋಧಿಕಂ ನ್ಯಾಯ ಸುಧಾವಾಕ್ಯಾರ್ಥಚಂದ್ರಿಕಾಂ ಸತ್ಯಪ್ರಜ್ಞಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕೀಂ ಮಮ ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶೋಭನ ಸಂವತ್ಸರದ ಮಾರ್ಗಶೀರ್ಷ ಕೃಷ್ಣ ಪಕ್ಷದ ನವಮಿ ಶುಕ್ರವಾರದ ಈ ದಿನ ಭಾಗವತದ ಪ್ರವಚನವನ್ನು ನಾವೆಲ್ಲರೂ ಕೂಡ ಸೇರಿಯೇ ಆಲಿಸಬೇಕು ಅಂಥ ಒಂದು ಅವಕಾಶವನ್ನು ಮಾಡಿಕೊಳ್ಳಬೇಕು ಅಂತ ಈಗ ಸನ್ನದ್ಧರಾಗಿ ಇಲ್ಲಿ ಕುಳಿತಿದ್ದೇವೆ. ಆರಂಭದಲ್ಲಿ ನಾವು ಮಾಡಿರುವಂಥ ಮಂಗಲಾಚರಣೆಗಳ ಕಡೆಗೆ ಒಂದಿಷ್ಟು ಗಮನ ಹರಿಸಬೇಕು. ಶಾಸ್ತ್ರದ ಉದ್ದೇಶ ಪರಮಾತ್ಮನ ಬಗ್ಗೆ ಜಿಜ್ಞಾಸೆ ಮಾಡೋದು. ಅದಕ್ಕಾಗಿ ಅಥಾತೋ ಬ್ರಹ್ಮಜಿಜ್ಞಾಸ ಎಂಬುದಾಗಿ ಪರಮಾತ್ಮನ ಜಿಜ್ಞಾಸೆಯನ್ನು ನಾವು ಮಾಡಬೇಕು. ಭಾಗವತವನ್ನು ಓದಿದ್ರು, ಮಹಾಭಾರತವನ್ನು ಓದಿದ್ರು, ಮತ್ತೇನು ಮಾಡಿದ್ರು ಬ್ರಹ್ಮಜಿಜ್ಞಾಸೆ ಮಾಡುವುದೇ ನಮ್ಮ ಮೂಲ ಉದ್ದೇಶ. ಅದಕ್ಕಾಗಿ ಬ್ರಹ್ಮಜಿಜ್ಞಾಸ. ಆ ಬ್ರಹ್ಮನ ಲಕ್ಷಣ ಏನು? ಜನ್ಮಾದ್ಯಸ್ಯೇತಃ ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತಿ ಜ್ಞಾನಂ ಆವೃತ್ತಿ ಬಂಧ ಮೋಕ್ಷಾಶ್ಚ. ಸೃಷ್ಟಿಯಾದಿ ಅಷ್ಟಕವನ್ನು ಈ ಜಗತ್ತಿಗೆ ಮಾಡುವವನು, ಸೃಷ್ಟಿಯಾದಿ 8 ಈ ಜಗತ್ತಿಗೆ ಜಡಚೇತನಾತ್ಮಕವಾದ ಜಗತ್ತಿಗೆ ಮಾಡುವವನೇ ಬ್ರಹ್ಮ ಅಂತ ಆ ಜನ್ಮಾದ್ಯಸ್ಯೇತಃ ಅಂತ ಸೂತ್ರದಲ್ಲೇ ಹೇಳಿದ್ದಾರೆ. ಅದೇ ಅರ್ಥವನ್ನು ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ಅಂತ ಭಾಗವತದ ಮೊದಲ ಶ್ಲೋಕವು ಕೂಡ ಹೇಳಿದೆ. ಸತ್ಯಂ ಪರಂ ಧೀಮಹಿ
ಧೀಮಹಿ ಅಂತ ಹೇಳುವ ಮೂಲಕ ಗಾಯತ್ರಿ ಮಂತ್ರದ ಒಂದು ಅರ್ಥವನ್ನು, ಮಂತ್ರಕ್ಕಿದು ಸಮಾನವಾದದ್ದು ಅನ್ನೋದನ್ನು ಸೂಚನೆ ಮಾಡಿದೆ. ನಾವು ಇಲ್ಲಿ ಕೇವಲ ಶ್ರವಣ ಮಾಡುವುದಲ್ಲ, ಶ್ರವಣ ಮಾಡುವುದರ ಜೊತೆಗೆ ನಾವು ಮನನವನ್ನು ಮಾಡಬೇಕು, ಧ್ಯಾನವನ್ನು ಕೂಡ ಮಾಡಬೇಕು. ಎಲ್ಲ ರೀತಿಯಿಂದ ಭಗವಂತನ ಸೇವಾ ಇದೆ. ಆ ಸೇವಾ ಮಾಡಲಿಕ್ಕೆ ಅಂತ ನಾವಿಲ್ಲಿ ಸನ್ನದ್ಧರಾಗಿದ್ದೀವಿ. ಶ್ರವಣಂ ಮನನಂ ಚೈವ ನಿಧಿಧ್ಯಾಸನಮೇವ ಚ. ಮತ್ತೆ ಪರೇ ಗುರವು ಚ ಯಾ ಭಕ್ತಿ ಪರಿಚರ್ಯಾದಿಕಂ ಹರೇಹೇ ಏಷಾ ಸೇವೇತಿ ಸಂಪ್ರೋಕ್ತ ಯಯಾ ತದ್ದರ್ಶನಂ ಭವೇತ್ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಹೇಳುವಂತೆ ಶ್ರವಣ ಮನನ ಧ್ಯಾನ ಇವುಗಳನ್ನು ಮಾಡಬೇಕು. ಪರಮಾತ್ಮನಲ್ಲಿ ಗುರುಗಳಲ್ಲಿ ಭಕ್ತಿಯನ್ನು ಮಾಡಬೇಕು. ಅದಲ್ಲದೆ ಭಗವಂತನ ಭಾಗವತರ ಸೇವಾ ಮಾಡಬೇಕು. ಮಂದಿರಗಳ ಸಮ್ಮಾರ್ಜನ ಇತ್ಯಾದಿಗಳು, ಭಾಗವತರ ಅನುಕೂಲಗಳನ್ನು ನೋಡಿಕೊಂಡು ಅವರಿಗೆ ಸೇವಾ ಮಾಡಿಕೊಡಬೇಕು. ಎಲ್ಲ ಕೆಲಸಗಳನ್ನು ಅವರಿಗೆ ಮಾಡ್ಕೊಳ್ಳಿಕ್ಕೆ ಆಗ್ತಿರೋದಿಲ್ಲ ಜ್ಞಾನಿಗಳಿಗೆ, ಅಂಥವರ ಶುಶ್ರೂಷೆ ಮಾಡಬೇಕು. ಇದಕ್ಕೆ ಸೇವಾ ಅಂತಾರೆ. ಸೇವಾ ಅಂದರೆ ಕೇವಲ ಪ್ರದಕ್ಷಿಣೆ ಹಾಕೋದು, ನಮಸ್ಕಾರ ಹಾಕೋದು ಮಾತ್ರ ಸೇವಾ ಅಲ್ಲ. ಶ್ರವಣ ಮನನ ಧ್ಯಾನವೂ ಕೂಡ ಅದರಲ್ಲಿ ಸೇರೇ ಹೋಗಿದೆ. ಅದರಿಂದಲೇ ಭಗವಂತನ ದರ್ಶನ ಆಗ್ತದೆ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಐಹಿಕಂ ಅಪ್ರಸ್ತುತ ಪ್ರತಿಬಂಧೆ ತದ್ದರ್ಶನಾತ್ ಅನ್ನೋ ಸೂತ್ರದಲ್ಲಿ ಹೇಳ್ತಾರೆ. ಯಸ್ಯಾನುವೃತ್ಯ ಕೃತಿನೋ ಬಭೂವಿಮ ಅಂತ ಭಾಗವತವೇ ಹೇಳುವಂತೆ, ಭಗವಂತನೇ ಭವಾಯನಸ್ತುಂ ಭವ ವಿಶ್ವಭಾವನ, ನೀನು ನಮಗೆ ಎಲ್ಲ ಥರದ ಮಂಗಳಕ್ಕೂ ಕಾರಣನಾಗಬೇಕು. ತ್ವಮೇವ ಮಾತಾ ಆತ್ಮ ಸುಹೃತ್ ಪತಿಃ ಪಿತಾ, ನೀನೇ ತಾಯಿಯೂ ಹೌದು, ತಂದೆ ಹೌದು, ಗೆಳೆಯ ಹೌದು, ಸ್ವಾಮಿಯೂ ಹೌದು. ತ್ವಮೇವ ಸದ್ಗುರು, ತ್ವಂ ಸದ್ಗುರುನ್ನ ಪರಮಾಂಚ ದೈವತಂ, ನೀವು ನನಗೆ ಸದ್ಗುರುವೂ ಹೌದು, ದೈವತವೂ ಹೌದು. ಯಸ್ಯ ಅನುವೃತ್ಯ, ನಿನ್ನನ್ನು ಸೇವೆ ಮಾಡಿ ನಾವು ಕೃತಿನೋ ಭವಿಮ, ಸಾರ್ಥಕವಾದ ಜೀವನ ನಡೆಸುವಂತಾಗಬೇಕು ಅಂತ ಹೀಗೆ ಬಂದಿದೆ. ಆ ಸೇವಾ ಅಂದರೆ ಇದೇ ಸೇವಾ. ಇಷ್ಟೆಲ್ಲ ಮಾಡಿದಾಗಲೇ ಭಗವಂತನ ಸೇವಾ ಆಗ್ತದೆ. ಅದರಲ್ಲಿ ಮುಖ್ಯವಾಗಿ ಶ್ರವಣ ಮನನ ಧ್ಯಾನ, ಭಾಗವತರ ಸೇವಾ ಇದೆಲ್ಲವೂ ಕೂಡ ಸೇರಿಕೊಂಡಿದೆ. ಅದಕ್ಕಾಗಿ ಸತ್ಯಂ ಪರಂ ಧೀಮಹಿ ಅನ್ನೋದನ್ನು ನೋಡಿದ್ದೀವಿ. ಮುಂದೆ ಲಕ್ಷ್ಮೀದೇವಿಯ ಸ್ತೋತ್ರ, ಶ್ರೀರ್ಯತ್ರ ರೂಪಿಣಿ. ಮುಕ್ತ ಲೋಕದಲ್ಲಿ ಆ ಲಕ್ಷ್ಮೀದೇವಿ ಹೇಗೆ ಸಂಚಾರ ಮಾಡ್ತಾ ಇರ್ತಾಳೆ, ಭಗವಂತನ ಗುಣಗಾನ ಮಾಡ್ತಾ ಹೇಗೆ ಉಯ್ಯಾಲೆಯಲ್ಲಿ ತನ್ನನ್ನು ತಾನು ತೂಕ್ಕೋತಾ ಇರ್ತಾಳೆ, ಅವಳ ಸಖಿಯರು ಹೇಗೆ ಅವಳ ಸೇವಾ ಮಾಡ್ತಾ ಇರ್ತಾರೆ ಅಂತ ಹೇಳುವ ಒಂದು ಶ್ಲೋಕ ಅದು. ಶ್ರೀರ್ಯತ್ರ ರೂಪಿಣಿ ಉರುಗಾಯ ಪಾದಯೋ ಅಂತ. ದೇಹೇಂದ್ರಿಯ ಪ್ರಾಣ ಮನೋಭಿಮಾನ ಅಂತ ಮುಖ್ಯ ಪ್ರಾಣನ ಸ್ತೋತ್ರ. ದೇಹ, ಇಂದ್ರಿಯಗಳು, ಪ್ರಾಣ, ಮನಸ್ಸು, ಜೀವ ಎಲ್ಲದಕ್ಕೂ ಅವನ ಅಭಿಮಾನಿ. ಸಂಸಾರ ಆಧಾವತಿ ಕಾಲತಂತ್ರ ಅಂತ ಹೀಗೆ ಮುಖ್ಯ ಪ್ರಾಣನ ಸ್ತೋತ್ರ. ಅದಾದ ಬಳಿಕ ಯಸ್ವಾನುಭಾವ ಅಖಿಲ ಶ್ರುತಿಸಾರಮೇಕಂ ಅಂತ ರುದ್ರನ ಅಂಶ ಸಂಭೂತನಾದ ಶುಕಾಚಾರ್ಯನ ಒಂದು ಸ್ತೋತ್ರ. ಆ ಶುಕಾಚಾರ್ಯನೇ ಈ ಭಾಗವತವನ್ನು ನಮಗೆ ಜಗತ್ತಿಗೆ ಕೊಟ್ಟವನು. ಅದರಿಂದ ಶುಕಾಚಾರ್ಯನ ಸ್ತೋತ್ರ ಅಲ್ಲಿದೆ. ವ್ಯಾಸಸೂನುಂ ಉಪಯಾಮಿ ಪರಂ ಗುರುಂ ಮುನೀನಾಂ ಅಂತ. ಇದಾದ ಬಳಿಕ ಆಚಾರ್ಯರು ವಿಶ್ವ ಸೃಷ್ಟಿಸ್ಥಿತ್ಯಪ್ಯಯ ಅಂತ ಏನು ಭಾಗವತ ತಾತ್ಪರ್ಯದಲ್ಲಿ ಮಂಗಲಾಚರಣೆ ಮಾಡಿದ್ದಾರೆ, ಅದನ್ನು ನೋಡಿದ್ದೇವೆ. ಮತ್ತೆ ಆಚಾರ್ಯರೇ ಆ ಮಂಗಲಾಚರಣೆ ಮಾಡಿದ ಕೊಟ್ಟದ್ದಲ್ಲದೆ ಛಾಂದೋಗ್ಯ ಉಪನಿಷತ್ನಲ್ಲಿ ಬರುವಂತೆ ಆಕಾಶನಾಮ ವಿಘ್ನೇಶ, ಆಕಾಶ ಎಂಬ ಶಬ್ದದಿಂದ ವಿಘ್ನೇಶ ಗಣಪತಿ ವಾಚ್ಯ. ಆಕಾಶ ಎಂಬ ಶಬ್ದದಿಂದ ಮುಖ್ಯವಾಗಿ ಗಣಪತಿಗಿಂತ ಹೆಚ್ಚು ಮುಖ್ಯ ಪ್ರಾಣವಾಚ್ಯ. ಅವನಿಗಿಂತ ಹೆಚ್ಚು ಆಕಾಶ ಇತಿ ಲಕ್ಷ್ಮೀಶ್ಚ, ಆಕಾಶ ಶಬ್ದದಿಂದ ಲಕ್ಷ್ಮೀದೇವಿಯೂ ವಾಚ್ಯಳು. ತಥಾಕಾಶೋ ಹರಿಸ್ವಯಂ, ಆಕಾಶ ಶಬ್ದದಿಂದ ಸ್ವಯಂ ಭಗವಂತನೇ ವಾಚ್ಯ ಅಂತ ಬಂದಿದೆ. ಅದಕ್ಕಾಗಿ ಗಣಪತಿಯ ಮುಖ್ಯ ಪ್ರಾಣ, ಲಕ್ಷ್ಮಿ ಮತ್ತು ಪರಮಾತ್ಮರನ್ನ ಮತ್ತೊಮ್ಮೆ ಸರ್ವಮೂಲದಲ್ಲಿ ಹೇಳಿದಂತೆ ಪ್ರಾರ್ಥಿಸಿದ್ದೇವೆ. ಇದಾದ ಮೇಲೆ ಅನೇಕ ಜನ ಜ್ಞಾನಿಗಳನ್ನು ನಾವು ಪ್ರಾರ್ಥಿಸುವ ಪ್ರಯತ್ನ ಮಾಡಿದ್ದೇವೆ. ಭಾಗವತವನ್ನು ವ್ಯಾಖ್ಯಾನಿಸಿದಂಥ ಜ್ಞಾನಿಗಳು ಕೆಲವರು, ಭಾಗವತವನ್ನು ವ್ಯಾಖ್ಯಾನಿಸದೆ ಹೋದರೂ ಕೂಡ ಶಾಸ್ತ್ರಗಳನ್ನು ವ್ಯಾಖ್ಯಾನ ಮಾಡಿದಂಥ ಕೆಲವರು ಜ್ಞಾನಿಗಳು. ಅದರಲ್ಲಿ ಉತ್ತರಾದಿ ಮಠದಲ್ಲಿ ಹಿಂದೆ ವಿರಾಜಮಾನರಾಗಿದ್ದ 21ನೇ ಪೀಠಾಧಿಪತಿಗಳಾಗಿದ್ದ 20ನೇ ಪೀಠಾಧಿಪತಿಗಳಾಗಿದ್ದಂಥ ವಿದ್ಯಾಧೀಶ ಸ್ವಾಮಿಗಳು, ಅವರನ್ನು ನೆನೆದಿದ್ದೇವೆ. ಅದಾದ ಬಳಿಕ 32ನೇ ಪೀಠಾಧಿಪತಿಗಳಾಗಿದ್ದಂಥ ಸತ್ಯವರ ಸ್ವಾಮಿಗಳ ಶಿಷ್ಯರಾದಂಥ
ಸತ್ಯಧರ್ಮ ಸ್ವಾಮಿಗಳನ್ನು ನೆನೆದಿದ್ದೇವೆ. ಸತ್ಯಧರ್ಮ ಸ್ವಾಮಿಗಳು ಈ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದವರು, ಅವರನ್ನು ನೆನೆದಿದ್ದೇವೆ. ಈ ವಿದ್ಯಾಧೀಶ ತೀರ್ಥರನ್ನು ನೆನೆದಾದ ಬಳಿಕ ಪೇಜಾವರ ಮಠದ ವಿಜಯಧ್ವಜ ತೀರ್ಥರು ಅವರು ವ್ಯಾಖ್ಯಾನ ಮಾಡಿದವರು. ವಿದ್ಯಾಧೀಶ ತೀರ್ಥರೇನು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿಲ್ಲ, ಆದರೆ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ಆ ವಿಜಯಧ್ವಜ ತೀರ್ಥರು ಕಣ್ವ ತೀರ್ಥದಲ್ಲಿದ್ದಾರೆ, ಅಲ್ಲಿ ಮುಖ್ಯ ಪ್ರಾಣನ ಸನ್ನಿಧಾನ ಇದೆ. ಹಾಗೆ ಪೇಜಾವರ ಮಠದ ಪೀಠಾಧಿಪತಿಗಳಾಗಿದ್ದಂಥ ಭಾಗವತದ ವ್ಯಾಖ್ಯಾನ ಮಾಡಿದಂಥ ವಿಜಯಧ್ವಜ ತೀರ್ಥರನ್ನು ನೆನೆದಿದ್ದೇವೆ. ಅದಾದ ಮೇಲೆ ಉತ್ತರಾದಿ ಮಠದ 32ನೇ ಪೀಠಾಧ್ಯಕ್ಷರಾಗಿದ್ದ ಸತ್ಯಧರ್ಮ ಸ್ವಾಮಿಗಳನ್ನು ನೆನೆದಿದ್ದೇವೆ. ಇದಾದ ಬಳಿಕ ವಿಷ್ಣು ತೀರ್ಥರನ್ನು ನೆನೆದಿದ್ದೇವೆ. ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತ ವೃತ್ತ ಅಂಥೇಳಿ, ಯಾವ ವಿಷ್ಣು ತೀರ್ಥರ ತಪಸ್ಸಿಗೆ ಒಲಿದು ಭಗವಂತ ಅವರಿಗೆ ವಶನಾದ ಅಂಥ ವಿಷ್ಣು ತೀರ್ಥರು ನಮಗೆ ಸುಖ ಕೊಡಲಿ, ನಮಗವ್ರು ಸಂತೋಷ ಕೊಡಲಿ, ಶಾಸ್ತ್ರವನ್ನು ಅರ್ಥ ಮಾಡಿಸಿ ನಮಗವ್ರು ಸಂತೋಷ ಕೊಡಲಿ ಅಂತ. ಇಡೀ ಭಾಗವತಕ್ಕೆ ಅವರು ವ್ಯಾಖ್ಯಾನ ಮಾಡಿಲ್ಲ, ಆದರೆ ಭಾಗವತ ಸಾರೋದ್ಧಾರ ತಾವು ರಚಿಸಿ ಭಾಗವತದ ಕೆಲವು ಶ್ಲೋಕಗಳನ್ನು 367 ಶ್ಲೋಕಗಳನ್ನು ಪ್ರಕರಣ ರೂಪದಲ್ಲಿ ಸಂಗ್ರಹಿಸಿ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಮುಂದೆ ನಾವು ಭಾಗವತವನ್ನು ಏನು ನೋಡೋರಿದ್ದೇವೆ, ಅದಕ್ಕೆಲ್ಲದಕ್ಕೂ ಕೂಡ ವಿಜಯಧ್ವಜರು, ಯಾದವಾರ್ಯರು, ಸತ್ಯಧರ್ಮರು ಮೊದಲಾದವರು ಮಾಡಿದ ವ್ಯಾಖ್ಯಾನಗಳಲ್ಲದೆ ಆ 367 ಶ್ಲೋಕಗಳು ಭಾಗವತದಲ್ಲಿ ಏನು ಬಂದಿವೆ ಮತ್ತು ಭಾಗವತದ ವ್ಯಾಖ್ಯಾನದಲ್ಲಿ ಅವರೇ ಮತ್ತೆ ಕೆಲವು ಶ್ಲೋಕಗಳನ್ನು ಏನು ಉದ್ಧರಿಸಿದ್ದಾರೆ, ಅದಕ್ಕೆಲ್ಲದಕ್ಕೂ ಅವರೇ ಮಾಡಿದ ವ್ಯಾಖ್ಯಾನವನ್ನು ಕೂಡ ನೋಡೋರಿದ್ದೇವೆ. ಅದನ್ನೆಲ್ಲ ನೋಡಿದರೆ ಈ ವಿಷ್ಣು ತೀರ್ಥರು ಇಡೀ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನೇಕ ಬಾರಿ ಅನಿಸಿದ್ದು ಕೂಡ ಇದೆ. ಅದಕ್ಕಾಗಿ ವಿದ್ಯಾಧೀಶ ತೀರ್ಥರು, ವಿಜಯಧ್ವಜ ತೀರ್ಥರು, ಮುಂದೆ ಸತ್ಯಧರ್ಮ ಸ್ವಾಮಿಗಳನ್ನು ಕೂಡ ನೆನಪಿಸಿದ್ದೀವಿ. ಸತ್ಯಧರ್ಮ ಸ್ವಾಮಿಗಳು ಆರಂಭದಿಂದ ಮಾಡಿಲ್ಲ, ಮುಂದಿನ ಸ್ಕಂದಗಳಿಗೆ ಅವ್ರದ್ದು ವ್ಯಾಖ್ಯಾನ ಇದೆ. ಯಾದವಾರ್ಯರು ಮುಂದಿನ ಎಲ್ಲ ಸ್ಕಂದಗಳಿಗೂ ಮಾಡಿಲ್ಲ, ಆರಂಭದ ವ್ಯಾಖ್ಯಾನ ಇದೆ. ಹೀಗೆ ವಿಜಯಧ್ವಜರು, ಸತ್ಯಧರ್ಮ ಸ್ವಾಮಿಗಳನ್ನು ನೆನೆದಾದ್ಮೇಲೆ ಯಾದವಾರ್ಯರನ್ನ ನಾವು ನೆನಪು ಮಾಡ್ಕೊಂಡಿದ್ದೀವಿ. ವೇದೇಶ ತೀರ್ಥ ಗುರುಗಳ ಶಿಷ್ಯರವರು. ನ್ಯಾಯಸುಧಾಕ್ಕೂ ವ್ಯಾಖ್ಯಾನ ಮಾಡಿದವರು, ಭಾಗವತಕ್ಕೂ ಕೂಡ ವ್ಯಾಖ್ಯಾನ ಮಾಡಿದವರು, ಅಂಥವರನ್ನು ಕೂಡ ನೆನೆದಿದ್ದೇವೆ. ಅದಾದಮೇಲೆ 42ನೇ ಪೀಠಾಧಿಪತಿಗಳು ಉತ್ತರಾದಿ ಮಠದಲ್ಲಿ ಇದ್ದಂಥವರು ಸತ್ಯಧ್ಯಾನ ಸ್ವಾಮಿಗಳನ್ನು ನೆನೆದಿದ್ದೇವೆ. ಮುಂದೆ 43ನೇ ಪೀಠಾಧಿಪತಿಗಳಾಗಿದ್ದವರು ಸತ್ಯಪ್ರಜ್ಞ ಸ್ವಾಮಿಗಳು, ಅವರನ್ನು ನೆನೆದಿದ್ದೇವೆ. ಆ ಸತ್ಯಧ್ಯಾನ ಸ್ವಾಮಿಗಳಿಗೆ ಉತ್ತರಾದಿ ಮಠದ ಉತ್ತರಾಧಿಕಾರಿಯಾಗಿ ಶಿಷ್ಯರಾಗಿದ್ದವರು ಸತ್ಯಪ್ರಜ್ಞ ಸ್ವಾಮಿಗಳು. ಅವರಿಗೆ ಶಿಷ್ಯರಾಗಿ ವಿದ್ಯಾ ಪರಂಪರೆಗೆ ಮಾತ್ರ ಸಂಬಂಧಪಟ್ಟಂಥ ಮತ್ತೊಬ್ಬರು ಶಿಷ್ಯರು ವಿದ್ಯಾಮಾನ್ಯ ತೀರ್ಥರು. ಅನವದ್ಯಾತ್ಮಚಾರಿತ್ರ್ಯಂ ವಾದಿ ಖದ್ಯೋತ ಭಾಸ್ಕರಂ ಅಂತ ಶ್ಲೋಕದಿಂದ ಅವರನ್ನು ನೆನಪು ಮಾಡ್ಕೊಂಡಿದ್ದೇವೆ. ಅದಾದ ಬಳಿಕ ಅವರ ಶಿಷ್ಯರಾಗಿ ಅವರ ಪೀಠಕ್ಕೆ ಅಧಿಕಾರಿಗಳಾಗಿಲ್ಲದೆ ಹೋದರೂ ಕೂಡ ಅವರ ವಿದ್ಯೆಗೆ ಉತ್ತರಾಧಿಕಾರಿಯಾಗಿ ಇದ್ದಂಥ ನಮ್ಮ ಗುರುಗಳಾದಂಥ ಪೇಜಾವರ ಮಠಾಧೀಶರು ವಿಶ್ವೇಶ ತೀರ್ಥರು, ಅವರನ್ನು ತಪಸ್ವಾಧ್ಯಾಯ ಶುಶ್ರೂಷ ಅನ್ನೋ ಮಾತಿನಿಂದ ನೆನಪು ಮಾಡ್ಕೊಂಡಿದ್ದೇವೆ. ಅದಲ್ಲದೆ ಒಟ್ಟಾರೆಯಾಗಿ ಎಲ್ಲ ಗುರುಗಳು ಹರೇಸ್ತು ಪ್ರತಿಮಾ ಪ್ರಜ್ಞಾ ತತ್ರಸ್ಥಃ ಕೇಶವ ಸ್ವಯಂ ದದಾತಿ ಜ್ಞಾನವಿಶೇಷ, ಎಲ್ಲ ಪ್ರಾಜ್ಞರು ಕೂಡ ಹರಿಯ ಪ್ರತಿಮೆಗಳು. ಅವರಲ್ಲಿ ಕೇಶವ ರೂಪದ ಭಗವಂತ ಇದ್ದು ದದಾತಿ ಜ್ಞಾನವಿಶೇಷ ಪರಮಾತ್ಮ ಸ್ವಯಂ ವಿಭು, ನಮಗೆ ಜ್ಞಾನ ಕೊಡ್ತಾನೆ ಅಂತ. ಇದಾದ್ಮೇಲೆ ನಾವು ನೆನಪು ಮಾಡ್ಕೊಳ್ಬೇಕಾದ ಮತ್ತೆರಡು ಶ್ಲೋಕಗಳಿವೆ. ಎಲ್ಲ ಗುರುಗಳನ್ನು ನೆನಪು ಮಾಡ್ಕೊಂಡಿದ್ದೇವೆ. ನ ಹೆಮ್ಮಯಾನಿ ತೀರ್ಥಾನಿ ನದೇವಾ ಮೃಚ್ಛಿಲಾಮಯಾ ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವ ಅಂತ ಭಾಗವತದಲ್ಲೇ ಹೇಳಿದಂತೆ ತೀರ್ಥರೂಪದ ಯಾವುದೇ ನದಿ, ಸಮುದ್ರ ಮೊದಲಾದವುಗಳಿಗಿಂತ ಹೆಚ್ಚಾಗಿ, ಶಿಲಾರೂಪದ ವಿಗ್ರಹಗಳಿಗಿಂತ ಹೆಚ್ಚಾಗಿ ಸಾಧುಗಳು ತಮ್ಮ ದೃಷ್ಟಿಕೋನವನ್ನು ನಮಗೆ ಕೊಡುವ ಮೂಲಕ, ತಮ್ಮ ತಾತ್ವಿಕ ದೃಷ್ಟಿಕೋನವನ್ನು ಕೊಟ್ಟು ನಮ್ಮನ್ನು ಅನುಗ್ರಹಿಸುವುದರ ಮೂಲಕ ನಮ್ಮನ್ನು ಶೀಘ್ರವಾಗಿ ಹರಸ್ತಾರೆ ಅಂತ ಬಂದಿದೆ. ಭಾಗವತದಲ್ಲೇ ಬಂದಿರುವ ಗುರುಗಳ ಸ್ತೋತ್ರ ಅದು. ಇದಾದ್ಮೇಲೆ ಸರ್ವಾರ್ಥ ಸಂಭವೋ ದೇವೋ ಜನಿತಃ ಪೋಷಿತಃ ಪುರ ನತಯೋರ್ಯಾತಿ ನಿರ್ವೇಶಂ ಪಿತ್ರೋರ್ ಮರ್ತ್ಯಶತಾಯುಷ ಅಂಥೇಳಿ ತಂದೆ ತಾಯಂದಿರ ಸ್ತೋತ್ರ ರೂಪವಾದ ಒಂದು ಶ್ಲೋಕ ಕೃಷ್ಣ ಸ್ವಯಂ ಹೇಳಿದ ಮಾತು ವಸುದೇವ ದೇವಕಿಯರನ್ನು ಕುರಿತು. ಸರ್ವಾರ್ಥ ಸಂಭವೋ ದೇಹ, ಧರ್ಮ, ಅರ್ಥ, ಕಾಮ, ಮೋಕ್ಷ ಇದೆಲ್ಲದಕ್ಕೂ ಕಾರಣವಾದ ಈ ದೇಹ, ನಮಗೆ ಸಿಕ್ಕಿರುವಂಥ ದೇಹ
ಇದನ್ನು ಹುಟ್ಟಿಸಿದ್ದಾರೆ ತಂದೆ ತಾಯಂದಿರು, ಅದನ್ನು ಪೋಷಿಸಿದ್ದಾರೆ ಕೂಡ. ಅವರ ಒಂದು ಉಪಕಾರ, ಅವರು ನಮಗೆ ಮಾಡಿರುವಂಥ ಸಹಾಯ ಏನಿದೆ, ನತಯೋರ್ಯಾತಿ ನಿರ್ವೇಶಂ, ಶತಾಯುಷ 100 ಜನ್ಮಗಳು ಬಂದರೂ ಕೂಡ ಅವರು ಮಾಡಿದಂಥ ಉಪಕಾರವನ್ನು ನಾವು ತೀರಿಸೋದು ಸಾಧ್ಯ ಇಲ್ಲ. ನಮ್ಮ ಪ್ರಯತ್ನ ಏನು? ಅವರು ನಮ್ಮನ್ನು ಹುಟ್ಟಿಸಿದರು, ಯಾವುದಕ್ಕೆ ಮತ್ತು ನಮ್ಮನ್ನು ಪೋಷಿಸಿದರು, ಯಾವ ಕಾರ್ಯಕ್ಕಾಗಿ ನಮ್ಮನ್ನು ಅವರು ತೊಡಗಿಸಿದ್ರಲ್ಲ, ಆ ಕಾರ್ಯವನ್ನು ನಿರ್ವ್ಯಾಜ ಮನೋಭಾವದಿಂದ ಮಾಡುವುದಷ್ಟೇ ನಮಗೆ ಈಗಿರುವಂಥ ಒಂದು ಅವಕಾಶ. ಯಾವುದೇ ಸ್ಥಾನ, ಮಾನ, ಧನ ಇತ್ಯಾದಿಗಳ ನಿರೀಕ್ಷೆ ಇಲ್ಲದೆ ನಿರ್ವ್ಯಾಜ ಮನೋಭಾವದಿಂದ ಆ ಗುರುಗಳು ಮತ್ತು ತಂದೆ ತಾಯಂದಿರು ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ಏನು ಈ ಹಿಂದೆ ನಾವು ಶ್ರವಣವನ್ನು ನಾವೆಲ್ಲ ಸೇರಿ ನಡೆಸಿದ್ದೀವಿ, ಹಾಗೆ ಇವು ಕೂಡ ಮಾಡುವುದೇ ಅವರನ್ನು ನೆನಪಿಸಿಕೊಳ್ಳುವುದೊಂದು ಕಾರ್ಯ. ಆ ಕಾರಣಕ್ಕಾಗಿ ತಂದೆ ತಾಯಂದಿರನ್ನು ಕೂಡ ನೆನಪಿಸ್ಕೊಂಡಿದ್ದೇವೆ. ಕೊನೆಯದಾಗಿ ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯೋ ನಮೋ ಯುವಭ್ಯೋ ನಮಃ ವಟುಭ್ಯ ಯೇ ಬ್ರಾಹ್ಮಣ ಗಾಮ್ ಅವಧೂತಲಿಂಗಾ ಚರಂತಿ ತೇಭ್ಯ ಶಿವಮಸ್ತು ರಾಜ್ಞಾಂ. ಎಲ್ಲ ಥರದ ಅನೇಕ ಥರದ ಭಾಗವತರ ಸಂಪರ್ಕ, ಭಗವದ್ಭಕ್ತರ ಸಂಪರ್ಕ ನಮಗೆ ದೈನಂದಿನ ಜೀವನದಲ್ಲಿ ಆಗ್ತಿರ್ತದೆ. ದೊಡ್ಡವರು ಸಿಗ್ತಿರ್ತಾರೆ, ಸಣ್ಣವರು ಶಿಶುಗಳು ಸಿಗ್ತಿರ್ತಾರೆ, ಯುವಕರು ಸಿಗ್ತಿರ್ತಾರೆ, ಆ ವಟುಭ್ಯ ಬ್ರಹ್ಮಚಾರಿಗಳು ಸಿಗ್ತಿರ್ತಾರೆ. ಏ ಬ್ರಾಹ್ಮಣ ಗಾಮ್ ಅವಧೂತಲಿಂಗ, ಅನೇಕ ಜನ ಜ್ಞಾನಿಗಳಾದಂಥ ಭಗವಂತನ ಭಕ್ತರು, ಭಾಗವತರಾದವರು ಅವಧೂತಲಿಂಗ, ಜ್ಞಾನಿಗಳು ಅಂತ ತಾವು ತೋರಿಸ್ಕೊಳ್ಳದೇನೆ ಗುಪ್ತ ರೀತಿಯಿಂದ ಸಂಚಾರ ಮಾಡ್ತಿರ್ತಾರೆ. ಅಂಥವ್ರನ್ನ ನಾವು ಸ್ಮರಿಸ್ಕೋಬೇಕು. ಶಿವಮಸ್ತು ರಾಜ್ಞಾಂ, ಯಾರ ಧರ್ಮನಿಷ್ಠವಾದ ಆಡಳಿತದಿಂದ, ಯಾರ ಸಹಕಾರದಿಂದ ಈ ಜಗತ್ತಿನ ಸ್ಥಿತಿಗಳೆಲ್ಲ, ಜಗತ್ತಿನ ಧರ್ಮ ಪಾಲನೆಗಳೆಲ್ಲ ನಡ್ಕೊಂಡು ಹೋಗ್ತಾವೋ ಅಂಥ ಹಿಂದಿನ ರಾಜರು, ಇಂದಿನ ಮುಂದಿನ ಎಲ್ಲ ರಾಜರನ್ನು ಕೂಡ ಅಂಥವ್ರನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಅಂಥ ರಾಜರ ಸಂಖ್ಯೆ ಹೆಚ್ಚಾಗಬೇಕು. ಧರ್ಮಪಾಲಕರಾದ ರಾಜರ ಸಂಖ್ಯೆ ಹೆಚ್ಚಾಗಬೇಕು. ಅವರಿಗೆ ಶಿವಮಸ್ತು, ರಾಜ್ಞಾಂ ಶಿವಮಸ್ತು, ರಾಜರಿಗೆ ಸದ್ಬುದ್ಧಿ ಬರಬೇಕು. ಅವರಿಗೆ ಸದ್ಬುದ್ಧಿ ಬಂದರೆ ರಾಜಾವ ಕಾರಣಂ ಕಾಲೋವಾ ಕಾರಣಂ ರಾಜ್ಞ ರಾಜಾವ ಕಾಲ ಕಾರಣಂ ಇತಿತೇ ಸಂಶಯೋ ಮಾಭೂತ್, ರಾಜ ಕಾಲಸ್ಯ ಕಾರಣಂ ಅಂತ ಶಾಂತಿ ಪರ್ವದಲ್ಲಿ ಮಹಾಭಾರತದಲ್ಲಿ ಭೀಷ್ಮರು ಯುಧಿಷ್ಠಿರನಿಗೆ ಹೇಳುವಂತೆ, ಕಾಲವು ರಾಜನ ಬುದ್ಧಿಯನ್ನು ಬದಲು ಮಾಡ್ತದೋ, ರಾಜನೇ ಕಾಲವನ್ನು ಹಾಳುಗೆಡವುತ್ತಾನೋ, ಹೀಗೆ ರಾಜನೇ ಕಾಲಕ್ಕೆ ಕಾರಣನೋ, ಕಾಲವೇ ರಾಜನಿಗೆ ಕಾರಣ ಅಂತ ಏನು ಸಂಶಯ ಬೇಡ ನಿನಗೆ. ರಾಜ ಕಾಲಸ್ಯ ಕಾರಣಂ, ರಾಜನೇ ಕಾಲದ ಮೇಲೆ ಯಾವತ್ತೂ ಪ್ರಭಾವ ಬೀರ್ತಿರ್ತಾನೆ. ಅವನಿಗೆ ಸದ್ಬುದ್ಧಿ ಇದ್ದರೆ ಆ ಕಾಲದಲ್ಲಿ ಇರುವಂಥ ಎಲ್ಲ ಪ್ರಜೆಗಳಿಗೂ ಕೂಡ ಸದ್ಬುದ್ಧಿ ಇರ್ತದೆ. ಅದಕ್ಕಾಗಿ ನಮ್ಮ ಆಡಳಿತಗಾರರಿಗೂ ಕೂಡ, ರಾಜರಿಗೂ ಕೂಡ, ಹಿಂದಿನ ಮುಂದಿನ ಎಲ್ಲ ಆಡಳಿತಗಾರರಿಗೂ ಕೂಡ ಶಿವ ಮಂಗಳ ಆಗಲಿ, ಅವರಿಗೆ ಸದ್ಬುದ್ಧಿ ಬರಲಿ ಅಂತ ಹೀಗೆ ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಭಾಗವತದಲ್ಲೇ ಬಂದ ಶ್ಲೋಕವನ್ನು ನೆನಪಿಸ್ಕೊಂಡಿದ್ದೀವಿ. ಹಾಗೆ ಇದನ್ನು ಕೇಳುವಂಥ ಎಲ್ಲ ಶ್ರೋತೃಗಳಿಗೂ ಕೂಡ ನಮಸ್ಕಾರವನ್ನು ತಿಳಿಸಿ ಮುಂದೆ ಭಾಗವತದ ಶ್ರವಣಕ್ಕೆ ನಾವೆಲ್ಲರೂ ಕೂಡ ತೊಡಗೋಣ. ಶ್ರೀಕೃಷ್ಣಾರ್ಪಣಮಸ್ತು.